ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮತ್ತೆ ಆನಂದ ಮತ್ತೆ ಗೊಂಬೆ ಅಯ್ಯೋ ಇವಳ್ದು ಹಿಂಗಾಗಿದೆ ಅಂದ್ರೆ ರಾತ್ರಿ ಮನ್ಕೊಂಡು ಇದ್ರಲ್ಲೆಲ್ಲಾನು ಡಿಮಾರ್ಟ್ ಅಂತ ಇಟ್ಕೊಂಡೋಳೆ. ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬಾ ದಿನದಿಂದ ಹೊರಗಡೆ ಎಲ್ಲರೂ ಹೋಗೋಣ ಅಂತಿದ್ಲು. ನಾನು ಕ್ಲಾಸಲ್ಲಿ ಬ್ಯುಸಿ ಆಗಿದ್ದರಿಂದ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಇವಾಗ ಏನಂದ್ರೆ ಡಿಮಾರ್ಟ್ಗೆ ಹೋಗೋಣ. ಸುಮ್ಮನೆ ಮನ್ಕೊಂಡಿದ್ದಾಗ ಎಲ್ಲಿಗೆ ಹೋಗೋಣ ಅಂದ್ರೆ ಡಿಮಾರ್ಟ್ಗೆ ಹೋಗೋಣ ಅಂತಾಳೆ. ಏನಾರ ಕೇಳಿ ಡಿಮಾರ್ಟ್ಗೆ ಹೋಗೋಣ ಅಂತಾಳೆ. ಅದಕ್ಕೆ ಸರಿ ಆಯಿತು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿಯಾಗಿದ್ದೀವಿ. ಇವಾಗ ಹೊರಡಬೇಕು. ಆನಂದ ಅಂತೂ ಡಿಮಾರ್ಟಲ್ಲಿ ಅದು ಏನು ಇಟ್ಟಿದ್ಯಾ ಅಂತ ಹಿಂಗಾಡ್ತಾಳೆ ಇವಳು ಅಂತಾನೆ, ಗೊತ್ತಿಲ್ಲ ಏನಂತ. ನೋಡ್ಕೊಳ್ಳಿ ಇವಾಗ ಬೇಕಾದ್ರೆ. ಬಂಗಾರಿ ನೀನು ದೊಡ್ಡೋಳಾದ್ಮೇಲೆ ಏನಾಯ್ತ್ಯಾ? ಏನಾದ್ರು ದೊಡ್ಡೋಳಾದ್ಮೇಲೆ ಏನೈತೆ ಅಂದರೆ ಡಿಮಾರ್ಟ್ಗೆ ಹೋಗ್ತೀನಿ ಅಂತಾಳೆ. ಅಷ್ಟು ಡಿಮಾರ್ಟ್ ಹುಚ್ಚು ಇವಳಿಗೆ. ಡಿಮಾರ್ಟ್ ಅಂದ್ರೆ ಅದು ಏನಿದೆ ಅಂತ ಗೊತ್ತಿಲ್ಲ. ಬನ್ನಿ ನಿಮಗೂ ತೋರಿಸ್ತೀನಿ. ಅವಳು ಡಿಮಾರ್ಟಲ್ಲಿ ಎಷ್ಟು ಎಂಜಾಯ್ ಮಾಡ್ತಾಳೆ. ಅವಳಿಗೆ ಏನು ಇಷ್ಟ ಡಿಮಾರ್ಟಲ್ಲಿ ಅಂತಲೇ ಅರ್ಥ ಆಗ್ತಿಲ್ಲ ನಮ್ಗೆ ಇವತ್ತವರೆಗೂ. ನೋಡೋಣ ಅಲ್ಲೋದ್ಮೇಲೆ ಹೆಂಗಿರ್ತಾಳೆ ಏನು ಅಂತ ನೋಡೋಣ. ಬನ್ನಿ ಹೊರಡೋಣ ಹಾಗಾದರೆ. ಫಸ್ಟ್ ಇಲ್ಲಿಂದ ಅಮ್ಮ ಮನೆಗೆ ಹೋಗ್ಬಿಟ್ಟು ಅಮ್ಮ ಮನೆಯಿಂದ ಆಮೇಲೆ ಡಿಮಾರ್ಟ್ಗೆ ಹೋಗೋದು. ಫಸ್ಟ್ ಅಲ್ಲಿಗೆ ಹೋಗ್ಬಿಡೋಣ. ನಮ್ಮನೆ ಗಿಡ ಮುಂಚೆ ಸಣ್ಣ ಬರ್ತೈತೆ ಇಲ್ಲ, ಇವಾಗ ಎಷ್ಟು ದೊಡ್ಡಕ್ಕೆ ಬರ್ತಾ ಇದೆ ಗೊತ್ತಾ ನೋಡಿ. ಅಗ್ಲಕ್ಕೆ ಬರ್ತಾ ಇದಲ್ಲ ಎಲೆ. ಮೊದಲು ಪುಟ್ಟ ಎಲೆ ಬರ್ತೈತಿ ಇಷ್ಟೇ ನೋಡಿ, ಈ ಥರ ಇಷ್ಟೇ ಬರ್ತಾ ಇದ್ದಿದ್ದು. ಇವಾಗ ಎಷ್ಟು ಅಗ್ಲ ಬಂದಿದೆ ನೋಡಿ. ಒಂದು ಎಲೆಗೆ 2.5 ರೂಪಾಯಿ. 20-30 ರೂಪಾಯಿ ಬರ್ತದೆ. ಸರಿ ನಡಿ. ಈ ಒಂದು ಚಿಕನ್ದೇ ಅರ್ಧ ಗೋಳು. ಹೋಗ್ತಾ ಇದೀವಿ ಇವಾಗ. ಟ್ರಾಫಿಕ್ ನೋಡಿ ಎಷ್ಟಿದೆ. ಈ ಟ್ರಾಫಿಕ್ ನೋಡಿನೇ ಅರ್ಥ ನಮ್ಮಮ್ಮ ಬರೋಕ್ಕೆ ಬೇಜಾರು ಮಾಡ್ಕೊತಾರೆ. ಆಟೋ ಅಂತೂ ಬರೋದೇ ಇಲ್ಲ. ಆಟೋದವರು ಸರಕ್ಕಿ ಅಂದರೆ ಬೇರೆ ಪೌಚ್ ಕವರ್ ತಗೊಂಬಂದಿದ್ದೀವಿ. ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗೋ ಟೈಮಲ್ಲಿ ಹಾಕೊಳ್ಳೋಣ ಅಂತ ಇದ್ದೀನಿ. ಬೇರೆ ಪೌಚ್ನ, ಹೊಸ ಪೌಚು ಪರ್ಪಲ್ ಕಲರ್ದು ಸಖತ್ತಾಗಿದೆ. ಅದು ಕೂಡ ವರ್ಷಿ ತಗೊಂಬಂದು ಕೊಟ್ಲು. ಈ ಸಾರಕ್ಕೆ ಸಿಗ್ನಲ್ಲು ಎಷ್ಟು ದೊಡ್ಡ ಜಾಗ ಆದರೂ ರಿಪೇರಿ ಮಾಡಲ್ಲ. ಮಳೆ ಬಂದಾಗೆಲ್ಲ ಇದೆ ಗೋಳೆ. ಪರವಾಗಿಲ್ಲ, ಒಂದೇ ಸಿಗ್ನಲ್ಗೆ ಬಂದ್ಬಿಟ್ವಿ. ಮುಂಚೆ ಆದರೂ ಇದು ಒಂದು ಸಿಗ್ನಲ್ಲು, ಇವಾಗ ಅಲ್ಲೂ ಒಂದು ಸಿಗ್ನಲ್ ಐತಲ್ಲ, ದಯಾನಂದ ಸಾಗರ್ ಸಿಗ್ನಲ್. ನನ್ನ ಮಗಳು ಯೋಚನೆ ಮಾಡ್ತಾ ಅವಳೆ ಏನೇನು ತಗೋಬೋದು ಅಂತ ಅಲ್ವಾ ನಂದ? ಏನೇನು ತಗೊಳ್ಳಿ, ಏನೇನು ಇದು ಮಾಡಲಿ ಅನ್ನೋದೇ ಯೋಚನೆ ಅವಳಿಗೆ. ಎಲ್ಲ ಕಡೆ ಮಕ್ಳು ಟ್ಯಾಕ್ಸ್ ಹಾಕಿದ್ರೆ ಇಲ್ಲಿ ಗಂಡನೂ ಟ್ಯಾಕ್ಸ್ ಹಾಕ್ತಾನೆ ಪೆಟ್ರೋಲ್ ಹಾಕ್ಸ್ಕೊಬರೋಕ್ಕೆ. ಮೊದಲೆಲ್ಲ ಅಲ್ಲಿ ಸಾರಕ್ಕೆ ಸಿಗ್ನಲಲ್ಲಿ 2 ಸಿಗ್ನಲ್ 3 ಸಿಗ್ನಲ್ ಅಂತ ಕಾಯ್ತಿದ್ವಿ. ಇವಾಗ ಇಲ್ಲಿ ಯಪ್ಪ ಏನಿದು ನಾನ್ ವೆಜ್ ಅಲ್ಲ ಇವರೇ. ಏನದು? ನಮ್ಮ ಕದ್ರೇನಹಳ್ಳಿ. ಇವಾಗಿರೋದು ನಮ್ಗೆ ರಾಮಾಯಣ ಅಂದ್ರೆ ಇವಳನ್ನ ಕರ್ಕೊಂಡೋಗಿ ಡಿಮಾರ್ಟ್ ಅಲ್ಲಿ ಅವಳು ಏನೇನು ಕೇಳ್ತಾಳೋ ಅದನ್ನೆಲ್ಲ ಕೊಡ್ಸಕ್ಕಾಗತ್ತಾ ಅನ್ನೋದೇ ಕರ್ಮ ಇರೋದು. ನೋಡಿ ಬರ್ತಾ ಇರೋದು ಏನಕ್ಕೆ ಅನ್ಕೊಂಡೆ ಅಲ್ಲ, ಅಲ್ಲಿ ಬರ್ತಾ ಇರೋದು ಏನಕ್ಕೆ ಅನ್ಕೊಂಡೆ. ಮಮ್ಮ ಏನೇನು ತಗೋತಿ ಬಂಗಾರಿ? ಏನ್ ತಿಂಡಿ? ಅದೇ ಏನ್ ತಿಂಡಿ? ಬ್ಯಾಟು ಬೋಲು ಎಲ್ಲ ತಗೊಂಡು ಇಟ್ಕೊಳ್ಳೋದಷ್ಟೇ. ಅಯ್ಯೋ ಹೊಟ್ಟೆ ಬೇರೆ ಎಷ್ಟೈತಪ್ಪ. ಆನಂದ್ ಅಂತೂ ನಮ್ಮಮ್ಮ ಅನ್ನ ಸಾರು ಮಾಡಿದ್ರು ಅಂದರೆ ಸಾಕು ಅಲ್ಲೇ ತಿನ್ನು ನಡೀತೀನಿ, ಮಾಡಿರೋದು ಬೇಡ ಅಂತಾನೆ. ಇದು ಸಪ್ಲಮ್ಮ ದೇವಸ್ಥಾನ. ಅಮ್ಮ ಮನೆ ಹತ್ರ ಬಂದ್ವಿ ಈಗ.
ಏನಾರು ತರಬೇಕು, ಏನೋ ಕೇಳಲೇ ಇಲ್ವಲ್ಲ. ಕೋಳಿ ಇದೆ ಅಮ್ಮ ಮನೆ. ವಿಡಿಯೋ ಮಾಡೋಣ ಅನ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡೇ ಬಂದೆ. ಅಮ್ಮ ಮನೇಲಿ ಊಟ ಮಾಡಿಕೊಂಡು ಇವಾಗ ಡಿಮಾರ್ಟ್ಗೆ ಹೊರಟಿದ್ದೀವಿ. ಏನಕ್ಕೆ ಅಂದರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಆಗಿಲ್ಲ. ವೈಷ್ಣವ್ ವೈಭವ್ ಎಲ್ಲ ಮನ್ಗಿದ್ರು. ಅವ್ರು ಮನ್ಗಿದ್ದಾಗ ವೀಡಿಯೋ ಮಾಡ್ಕೊಂಡ್ರೆ ಆಮೇಲೆ ಎದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಲ್ಲ, ಸೊ ಅದರಿಂದ ಇವಾಗ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಈ ರೋಡ್ ಯಾವುದಂತ ಗೊತ್ತಾ ನಿಮಗೆ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಮ್ಮನೂ ಬರ್ತೀನಿ ಅಂದಿದ್ರು ಡಿಮಾರ್ಟ್ಗೆ, ಬಟ್ ಆದರೆ ಮಕ್ಕಳು ಮನೆಗೆ ಬಿಟ್ಟಿದ್ರು. ಮತ್ತು ಅನಿತಕ್ಕನ್ನ ಇವತ್ತು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ತೀನಿ ಅಂದರು. ಅದಕ್ಕೆ ಬಂದಿಲ್ಲ ಅವರು. ಇನ್ನೂ ಡಿಸ್ಚಾರ್ಜ್ ಆಗಿರಲಿಲ್ಲ, ಆಗಿದ್ರೆ ಬಂದಿರೋರು. ಇವಳಿಗೆಲ್ಲ ಡಿಮಾರ್ಟ್ ಇಷ್ಟ ಆಗಲ್ಲ, 2 ಡಿಮಾರ್ಟ್ ಮಾತ್ರ ಇಷ್ಟ ಆಗುತ್ತೆ. ಯಾವ್ಯಾವ ಡಿಮಾರ್ಟ್ ಇಷ್ಟ ಆಗುತ್ತೆ ಅಂದರೆ ನಮ್ಮನೆ ಹತ್ರ ಇದೆಯಲ್ಲ ಜರಗನಹಳ್ಳಿ ಹತ್ರ, ಅದೊಂದು ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಇವಾಗ ಹೋಗ್ತಾ ಇದೀವಲ್ಲ ಇದನ್ನು ಒಳ್ಳೆ ಹೇಳೋದು ನಮ್ಮ ಡಿಮಾರ್ಟ್ ಅಂತಾಳೆ ಮಾತು ಮುಂಚೆ. ಅಮ್ಮನೂ ಬರ್ತೀನಿ ಎಂದಿದ್ರು. ಆಮೇಲೆ ಅಮ್ಮ ಇಟ್ಕೊಂಡು ಅನಿತಕ್ಕನ್ಗೆ ಇವತ್ತು ಡಿಸ್ಚಾರ್ಜ್ ಇದೆಯಲ್ಲ, ಸೊ ಅವ್ರು ಬರೋ ಟೈಮಲ್ಲಿ ನಾನು ಬಂದರೆ ಚೆನ್ನಾಗಿರಲ್ಲ, ನೀವೇ ಹೋಗಿ ಬನ್ನಿರಿ ಅಂದರು. ಸರಿ ಆಯ್ತು ಬಿಡು ಅಂತ ಅಂದ್ಬಿಟ್ಟು ಇಷ್ಟೊತ್ತರೆಗೂ ಇದ್ವಿ. ಅವ್ರು ಇನ್ನೂ ಲೇಟ್ ಆಗ್ಬೋದು ಅಂದ್ಬಿಟ್ಟು ಇವಾಗ ನಾವೇ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬಂತು. ಈ ಸಿಗ್ನಲ್ ಬಿಟ್ಟರೆ ಡಿಮಾರ್ಟ್ ಬಂದಂಗೆ. ಇದು ಫೇಮಸ್ ಸಿಗ್ನಲ್. ಯಾವ್ದು ಹೇಳಿ ಇದು? ಆ ಪೆಟ್ರೋಲ್ ಬಂಕ್ ಯಾವ್ದು ಹೇಳಿ? ದೇವಗೌಡ ಪೆಟ್ರೋಲ್ ಬಂಕ್ ಇದೆ. ಸ್ಟ್ರೈಟ್ ಹೋದರೆ ಕತ್ರಗುಪ್ಪೆ, ಹಿಂಗೋದ್ರೆ ಹಿಂಗೋದ್ರೆ ಮೇಲ್ಗಡೆ ಹೋದ್ರೆ ಯಾವ್ದು ಬರುತ್ತಲ್ಲ, ಯಾವ ಏರಿಯಾ? ಮೇಲ್ಗಡೆ ಹಿಂಗೆ ಕತ್ರಗುಪ್ಪೆ ಗೊತ್ತು. ಹಿಂಗೆ ವಿದ್ಯಾಪೀಠ ಸರ್ಕಲ್ ಅಲ್ಲ, ಹಿಂಗೆ ರೈಟ್ ಹೋದ್ರೆ ಬಸ್ಸು ಸ್ಟ್ರೈಟು. ಆನಂದಂಗೂ ಗೊತ್ತಿಲ್ಲ ನನಗೆ ಏರಿಯಾ. ಇದು ಓಡಾಡಿ ಗೊತ್ತು, ಬಟ್ ಏರಿಯಾ ಹೆಸರು ಗೊತ್ತಿಲ್ಲ. ದೇವಗೌಡ ಪೆಟ್ರೋಲ್ ಬಂಕು ಅಷ್ಟೇ ಗೊತ್ತಿರೋದು. ಹಿಂಗೆ ಮೇಲೆ ಹೋದ್ರೆ ಹಂಗೆ ಅಪ್ಪತ್ಕೊಂಡು ಹೋಗ್ತೀವಲ್ಲ, ಅದು ಯಾವುದು ಅಂತ ಗೊತ್ತಿಲ್ಲ. ನಿಮ್ಗೇನಾರು ಗೊತ್ತಿರೋ ಕಮೆಂಟ್ ಮಾಡಿ. ನಾನು ಮರ್ತೋಗ್ಬಿಟ್ಟಿದ್ದೀನಿ, ಆನಂದನೂ ಮರ್ತೋಗ್ಬಿಟ್ಟನಂತೆ. ಇದಾ? ಮಮ್ಮ ಟ್ಯೂಷನ್ಗೆ ಹೋಗಿಲ್ಲ ಇವತ್ತು, ಬೈತಾರೆ ತಾನೇ? ಏನಕ್ಕೆ ಡಿಮಾರ್ಟ್ ಅಂತೀಯಲ್ಲ? ಅದೇನು ಹೇಳ್ತಾಳೋ ಅವಳಿಗೆ ಅರ್ಥ ಆಗಬೇಕು. ತೋರಿಸ್ತೀನಿ ಬನ್ನಿ ನಿಮಗೂ ಡಿಮಾರ್ಟಲ್ಲಿ ಏನೇನು ತರಲೆ ಮಾಡ್ತಾಳೆ ಇವಳು ಅಂತ. ಅದೇನೋ ಡಿಮಾರ್ಟ್ ಅಂತ ಕುಣಿತಾಳೆ, ಅದು ಏನಂತಾನೆ ಗೊತ್ತಿಲ್ಲ. ಸಿಗ್ನಲ್ ಬಿಡ್ತು, ಹೋಗ್ತಾ ಇದೀವಿ. ಬಂತು ನೋಡಿ ಡಿಮಾರ್ಟ್. ಗಾಳಿ ಹೆಂಗೈತೆ, ಮಳೆ ಗಿಳೆ ಹಿಡ್ಕೊಂಡ್ರೆ ಕಷ್ಟ. ಮೊದಲು ಮೆಗಾ ಮಾರ್ಟ್ ಆಗಿತ್ತಲ್ಲ, ಅದೇ ಡಿಮಾರ್ಟ್. ಏನು ಬಂಗಾರಿ ಅದು? ಇವು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿ ಅಂತಾರೆ ಇದನ್ನ ಯಾರಾದರೂ. ಇನ್ನೂ ಒಳ್ಳೆ ಎಳೆ ಮಗು ಮಾತಾಡ್ದಂಗೆ ಮಾತಾಡ್ತಾಳೆ. ಸರಿ, ಆನಂದ ಗಾಡಿ ನಿಲ್ಸ್ಬಿಟ್ಟು ಬರಲಿ. ಏನಮ್ಮ? ಏನು ಬೇಕು? ಏನು ನಾಯಿಗೆ? ನಡಿ ಸರಿ ಕೊಡ್ತೀನಿ. ಇವತ್ತು ಅವಳದೇ ರಾಜ್ಯ ಬರ ನೋಡ್ಕೊ ಆನಂದ. ಏನಮ್ಮ? ಏನು ಅವಳು ನೋಡಿ ಏನು ಬೇಕು ಏನು ಬೇಡ ಅಂತ ನೋಡ್ಕೊ. ಬಂದ ತಕ್ಷಣ ಟ್ರಾಲಿ ತಗೊಂಡೋಳೆ. ನೋಡು ಆನಂದ, ಅವಳು ಏನಾದರೂ ತಗೊಳ್ಳಿ, ಸುಮ್ಮನೆ ಆಮೇಲೆ ಅದನ್ನೆಲ್ಲ ಎತ್ತು ವಾಪಸ್ ಇಕ್ಬಿಡೋಣ. ಆಲ್ರೆಡಿ 1 ಟ್ಯಾಕ್ಸ್ ಬಿತ್ತು. ಎಷ್ಟು ರೂಪಾಯಿ ಅದು? 39 ರೂಪಾಯಿ ಟ್ಯಾಕ್ಸ್.
ನೋಡೋಣ. ಹ್ಞೂ ಸರಿ ಸರಿ ಹಿಡ್ಕೊಮ್ಮ. ಸರಿ ಸರಿ ಇರಲಿ ನಡಿ. ಅಯ್ಯೋ ರಾಮ, ಅಯ್ಯೋ 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 ದೇವ್ರೇ. ನಾನು ಒಂದೊಂದೇ ತಕ್ಕೊಡೋದಂತ ಹೇಳಿದ್ದೀನಿ, ನೀನು ಎಲ್ಲ ತಗೊಂಡ್ರೆ ನಾನು ತಕ್ಕೊಡಲ್ಲ. ಮಮ್ಮ ಬೇಕಾಗಿರೋದು ಮಾತ್ರ ತಗೋ, ಏನೇನೋ ತಗೊಳ್ಬೇಡ. ನೋಡ್ರಿ ದೊಡ್ಡ ಮನುಷ್ಯರ ಥರ ಹೆಂಗಳು ಇದು ಮಾಡ್ತಾ ಇರೋದು ಅಂತ. ನಾವು ಏನು ತಗೋ ಅಂತೀವೋ ಅದನ್ನ ತಗೊಳ್ಳಲ್ಲ. ಏನು ಬೇಕೋ ಬುಟ್ಟಿ ಎಲ್ಲ ಎತ್ಕೊಂಡು ಓಡಾಡೋದು ಕಷ್ಟ. ಅಲ್ಲಿ ನೋಡಿ ಬೇಡದಿರೋ ಐಟಮ್ಗೆ ಒಯ್ತಾ ಇರೋದು ಜಾಸ್ತಿ. ಅದು ಮಮ್ಮ ಒಂದ್ ಕಡೆಯಿಂದ ಬರೋಣ ಬಾರೋ. ಸರ್ ಅವಳು ಏನೇ ಮಾಡ್ಕೊಳ್ಳಿ, ನನಗೆ ಬೇಕಾಗಿರೋದು ನಾನು ಆ ಕಡೆ ಹೋಗ್ತೀನಿ. ಹೋಗು ಯೋಗಟ್ ಆಮೇಲೆ, ಇವಾಗ ತಗೊಳೋದು ಬೇಡ, ಇವಾಗೆಲ್ಲ ಮೆಲ್ಟ್ ಆಗ್ಬಿಡುತ್ತೆ. ಎಲ್ಲ ಐತೆ ಎಲ್ಲ ಐತೆ ಜೀನರ್ ಲೆಕ್ಸ್ ಯಾವ್ದದ? ಏಯ್ ಇರೋ ಒಂದಕ್ಕೆ 125. ಏನೋ ಸ್ಮೂದಿ ಮಾಡೋದು ಆನ್ ಮಾಡ್ರೆ ಇದನ್ನ ಹಾಕಿ ಆನ್ ಮಾಡ್ತೀನಿ. ಮಿಕ್ಸಿನ ವೇಸ್ಟ್ ಬಂಗಾರ ಇವೆಲ್ಲ. ಅಲ್ಲಿ ಮನೇಲಿ ಜಾಗ ಇಲ್ಲ ಏನಿದೆ ಸುಮ್ಮನೆ. ಇಲ್ಲಿ ನೋಡು, ನಾನು ನೋಡು, ಬೇಡ ಅದು. ಇನ್ಯಾವುದು ನೋಡಿ, ಅಲ್ಲಿ ಇಟ್ಬಿಡಮ್ಮ, ಬೇಡ ಚೆನ್ನಾಗಿಲ್ಲ ಅದೆಲ್ಲ ವೇಸ್ಟ್. ಮುಂದೆ ನೋಡ್ಕೊಂಡು ನೋಡಿ. ಇದು ಬೇಡ. ಅಪ್ಪ ಇವಳನ್ನಂತೂ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ರೆ ಎಷ್ಟು ತರಲೆ ಮಾಡ್ತಾಳೆ ನೋಡಬೇಕು. ಎಷ್ಟೊತ್ತಾಗಿದೆ ನೋಡಿ, ನಾವು 4 ಗಂಟೆಗೆ ಬಂದಿದ್ದು, 7:15 ಹೊರಗಡೆಗೆ ಬಂದಿದ್ದು. 7:15 8 ಗಂಟೆನೂ ಆಗಿತ್ತು. ಇವಾಗ ಹೊರಗಡೆಗೆ ಬಂದಿದ್ದೀವಿ ಇವಾಗ ನಾವು. ಖುಷಿ ಆಯ್ತಾ ಬಂಗಾರಿ ಇವಾಗ ನಿಮಗೆ? ಹಾಂ ಖುಷಿ ಆಯ್ತಾ? ನೋಡಿ ಇಷ್ಟು ಐಟಮ್ ತೊಗೊಂಡಿದ್ದೀವಿ. ಇಷ್ಟು ಐಟಮ್ ತೊಗೊಂಡಿರೋದ್ರಲ್ಲಿ ಅರ್ಧ ಗೊಂಬೆ ಐಟಮೇ ಐತೆ, ಮೇಲ್ಗಡೆ ಇರೋದು ಮಾತ್ರ ನಮ್ಮ ಐಟಮ್ಮು. ಇದರಲ್ಲಿ ಏನೇನಿದೆ ಬಂಗಾರಿ ನಿಂದು? ಏನೇನಿದೆ ನಿಂದು? ಹಾಂ ಹಾಂ ಎಲ್ಲ ಇವಳದೇ ಐಟಮೇ ಐತೆ ಅರ್ಧ. ಆ ಶಾಪಿಂಗಲ್ಲಿ ಕೆಳಗಡೆ ಒಂದು ಸ್ವಲ್ಪ ಬೇಳೆಗಳು ಬಿಟ್ಟರೆ
ಅಕ್ಕಿ ಬೇಳೆ ಎಣ್ಣೆ ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ಇವಳು ಹೇಳಿ ತಗೊಂಡಿರೋದೇನೆ. ಅಷ್ಟೇನಾ ನಿನ್ನ ಐಟಮ್ಗಳು? ಮನೆಗೆ ಹೋದ್ಮೇಲೆ ಒಟ್ನಲ್ಲಿ ಖುಷಿ ಆಯ್ತಾ ಹೋಗ್ಲಿ? ಡಿಮಾರ್ಟು ಏನಾದ್ರೂ ಕೇಳಲಿ ಡಿಮಾರ್ಟು. ಅಯ್ಯೋ ರಾಮ. ಡಿಮಾರ್ಟ್ ನೋಡಿ ಒಳ್ಳೆ ಹೆಂಗ್ ಆಡ್ತಾಳೆ ಲೂಸ್ ಥರ. ಅದೇನು ಡಿಮಾರ್ಟ್ ಇಷ್ಟ ಏನೋ? ಐ ಆಮ್ ಎ ಕಿಂಗ. ನಾಟ್ ಬೇಬಿ, ಯು ಆರ್ ಎ ಕ್ವೀನ್. ಕ್ಯೂನ್ ಇನ್ನೊಂದ್ಸಲ ಹೇಳು. ಕಿಂಗನು ಕಿಂಗ ಕ್ವೀನ? ನೀನು ಕ್ಯೂನ್, ಅದು ಕ್ವೀನ್ ಅಲ್ಲ, ಕ್ಯೂನು. ಇನ್ನು 7 ವರ್ಷ ಆದರೂ ನೆಟ್ಟಿಗೆ ಮಾತಾಡೋಕ್ಕೆ ಬರಲ್ಲ ಇದಕ್ಕೆ. ಅದೇ ಮತ್ತೆ ಆನಂದ ಬಂದ ಬೈತಾವನೆ ಒಂದೇ ಸಮ. 10,000 ಆಯ್ತಲ್ಲ ಅಂತ ಬೈತಾವನೆ. ನಮ್ಮ ಆನಂದಂದು ಎಲ್ಲ ಸರಿ, ಕಾಸೇನಾರು ಆನಂದನೇ ಕೊಡಂಗಿದ್ದಿದ್ರೆ ಅದೆಷ್ಟು ಬೈಯೋನು ಅಲ್ಲ ಆನಂದ? ನಾನು ಕಾಸು ಕೊಟ್ಟೆ ಇಷ್ಟು ಬೈತೀಯ, ಇನ್ನು ನೀನು ಕಾಸು ಕೊಡಂಗಿದ್ದಿದ್ರೆ ಅದೆಷ್ಟು ಬೈತಿದ್ದೋ. ಏನ ನೋಡು, 10,000 ರೂಪಾಯಿ ಖರ್ಚು ಮಾಡಿರೋದಂತೀರ ಚಿಕನ್ಗೂ ಟ್ಯಾಕ್ಸ್ ಹಾಕ್ತಾನೆ. ಅಪ್ಪ ಮತ್ತೆ ಮಗಳು ಇಬ್ರು ಬರೀ ಟ್ಯಾಕ್ಸ್ ಹಾಕೋರೆ ಆಗೋದ್ರು ನನಗೆ. ಟ್ಯಾಕ್ಸ್ ರಾಜ ಟ್ಯಾಕ್ಸ್ ರಾಣಿ ಅಂತಾನೆ ಕಟ್ಟಬೇಕಿತ್ತು ಹೆಸರು ಇವರಿಬ್ರಿಗೂ. ಸರಿ ಫ್ರೆಂಡ್ಸ್, ಎಲ್ಲ ಲೋಡ್ ಮಾಡೋಣ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ವಿಡಿಯೋ ಇದು ಮಾಡೋಣ. ಏನಾ ಬೇಡ ನನಗೆ. ಒಬ್ಬಳೇ ಹೋಗ್ಬಿಟ್ಟು ಐಸ್ ಕ್ರೀಮ್ ಒಂದು ಇಸ್ಕೊಬಂದ್ಬಿಡ್ತಾಳೆ. ಆನಂದ ನನಗೆ ಅಂತ ಪಾಪ್ಕಾರ್ನ್ ತಂದಿದ್ದಾನೆ. ಇಲ್ಗೋ ನಡ್ರಿ ಹೋಗೋಣ. ಪ್ಯಾಕ್ ಮಾಡಿ ಇಲ್ಲೊಂದು 3 ಜಾಗ ಹೇಳ್ದಿರ ಅಲ್ಲೊಂದು. ಈಗ ನನ್ನ ಮಗಳು ಐಸ್ ಕ್ರೀಮ್ ಕೊಡ್ತಾವಳೆ. ಅವಳು ಪ್ರೀತಿಯಿಂದ ಅಂತೂ ಕೊಟ್ಟಿಲ್ಲ, ಇನ್ನು ಬೈತಾಳೆ ಆಮೇಲೆ ಏನು ಕೊಡ್ಸಲ್ಲ ಅಂದ್ಬಿಟ್ಟು ಕೊಟ್ಟಿರೋದು. ಕರೆಕ್ಟ್ ತಾನೇ? ಗೊತ್ತು ನನಗೆ. ಈ ನಡುವೆ ಏನು ಗೊತ್ತಾ ಮಾಡ್ಕೊಳ್ಳಿ ಇವಳು, ಬರೀ ಎಲ್ಲ ನನಗೆ ಬೇಕು ಅನ್ನೋ ಬುದ್ಧಿ ಕಲ್ತ್ಬಿಟ್ಟವಳು. ಮುಂಚೆ ಎಲ್ಲ ಹಿಂಗಿರಲಿಲ್ಲ, ಈಗ ಈ ನಡುವೆ ಈ ಥರ ಬುದ್ಧಿ ಕಲ್ತಿರೋದಲ್ಲ ನೀನು. ಸರಿ ಬಾ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವಾಗ ಬಂದ್ವಿ ಮನೆಗೆ. ಎಲ್ಲ ಎತ್ಕೊಂಡು ಬರೋಷ್ಟು ಸಾಕಾಯ್ತು. ಇನ್ನು 2 ಬ್ಯಾಗು 3 ಬ್ಯಾಗು ಟೋಟಲ್ 2 ನೋಡಿ. ಇದೊಂದು 3. ಅದು 3 ಅಲ್ದಿರೋ ಸಾಲಿಲ್ಲ ಅಂತ ಅಂದ್ಬಿಟ್ಟು ಆನಂದ ಗಾಡಿ ಡಿಕ್ಕಿಲಿ ಸ್ವಲ್ಪ ಇಟ್ಟಿದ್ದಾನೆ. ಇವಾಗ 3 ಎತ್ಕೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ಇದೆಯಲ್ಲ, ಅದನ್ನ ಆನಂದ ಎತ್ಕೊಂಬರೋಕ್ಕೆ ಅಂತ ಚೀಲ ತೊಗೊಂಡೋಗಿದ್ದಾನೆ, ತರ್ತಾನೆ. ನಾವಿಲ್ಲಿ ಕಷ್ಟಪಡ್ತಾಯಿದ್ರೆ ಇದು ನೋಡಿ ಏನು ಮಾಡ್ತೈತೆ. ಬಂದೊಳೆ ಮೇಯೋದೇ ಕೆಲಸ, ಎಲ್ಲಿ ನಾವು ತಿನ್ಬಿಡ್ತೀವೋ ಅಂತ ಅಂದ್ಬಿಟ್ಟು. ಮೊದಲೆಲ್ಲ ಹಿಂಗಿರಲಿಲ್ಲ ಗೊತ್ತಾ, ಅದೇನೋ ಈ ನಡುವೆ ಕಲ್ತಿರೋ ಬುದ್ಧಿ ಹೇಳ್ದು ಎಲ್ಲಿ ನಾವು ತಿನ್ಬಿಡ್ತೀವೋ ಅಂತ. ಮತ್ತು ಇನ್ನೊಂದು ಏನು ಗೊತ್ತಾ, ಅವಳಿಗೆ ತಂದಿರೋ ಲೇಸು ಕುರ್ಕುರೆ ಎಲ್ಲ ನಾನೇ ತಿನ್ಬಿಡ್ತೀನಿ. ಅದಕ್ಕೆ ಅವಳು ಏನು ಬಿಡ್ತಾಳೆ, ಎಲ್ಲ ಅಮ್ಮನೇ ಎಲ್ಲ ತಿನ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಅವಳು ಇದು ಮಾಡ್ತಾಳೆ ಅಷ್ಟೆ. ನೋಡಿ ಏನಾರು ಕೊಡ್ತಾಳೇನೋ ನೋಡಿ, ತೋರಿಸ್ತೀನಿ. ನಾನು ಇವಾಗ ವೀಡಿಯೋಗೆ ಹೇಳಿದ್ದಕ್ಕೆ ತಗೋ ಅಂತವಳು ಅಷ್ಟೇ, ಇಲ್ಲಾಂದರೆ ತಗೋ ಅನ್ನಲ್ಲ ನೀನು. ಮೊದಲೆಲ್ಲ ಇಬ್ಬರು ಒಟ್ಟಿಗೆ ತಿಂತಾ ಇದ್ವಿ, ಏನೇ ತಿಂದ್ರು ನಾವು. ಇವಾಗ ಎಲ್ಲ ಒಬ್ಳೇ ತಿಂತಾಳೆ. ಏತಿಮಮ್ಮ ಏನು ಶಾಯಿ ಏನು ಇನ್ನೊಂದ್ಸಲಿ ಮಾಡಲ್ಲ ಅನ್ನೋದು, ಮತ್ತೆ ಅದೇ ಮಾಡೋದೆ. ಐಸ್ ಕ್ರೀಮ್ ಒಬ್ಳೆ ತಿನ್ಬಿಟ್ಟೇನು ಎಲ್ಲ? ಅಲ್ಲ, ಅವ್ರ ಐಸ್ ಕ್ರೀಮ್ ಅವ್ರ ಹತ್ರ ಏನಂತ ಕೇಳಲ್ಲಂತ ಗೊತ್ತಾ? ಏನು ಕೇಳಲ್ಲ ಅನ್ನೋದ ಐಸ್ ಕ್ರೀಮ್ ಅವ್ರ ಹತ್ರ? ಏನು ಇಷ್ಟೊಂದು ಕಮ್ಮಿ ಹಾಕಿದಿರ ಅಂತ ಕೇಳಲ್ಲಂತ ಐಸ್ ಕ್ರೀಮ್ ಅವ್ರ ಹತ್ರ. ಐಸ್ ಕ್ರೀಮ್ ಅವ್ರ ಹತ್ರ ಏನು ಕೇಳಲ್ಲಮ್ಮ? ಏನಂತ ಅನ್ನಂದ್ಲು ಅನ್ನೋದ? ಕಮ್ಮಿ. ಅದಕ್ಕೆ ನೀನೇನಂದೆ? ಮೊದಲೆಲ್ಲ ಎಷ್ಟು ಕೊಡ್ತಿದ್ರು? ಇಷ್ಟಪ್ಪ. ಹಾಂ, ಈಗ ಎಷ್ಟು ಕೊಡ್ತಾರಾ? ಸರಿ, ಹಾಗಾದ್ರೆ ಇದೆಲ್ಲ ಇವಾಗ ಎಲ್ಲ ನೀಟಾಗಿ ಜೋಡಿಸಿಟ್ಬಿಡೋಣ.
ಬರ್ತಾ ಇದ್ದಂಗೆ ಒಂದು ಕೊರಿಯರ್ ಬೇರೆ ಬಂತು. ಒಂದು ಡ್ರೆಸ್ ಬುಕ್ ಮಾಡಿದ್ದೆ, ಹೇಳಿದ್ನಲ್ಲ ಒಂದು ಎಲ್ಲೋ ಹೋಗ್ತಾ ಇದೀವಿ ನಾವು ಅಂತ. ಅದಕ್ಕೆ ಇದೊಂದು ಕೋಟು, ಇದು ಡ್ರೆಸ್, ಇದು ಕೋಟು. ಇದನ್ನ ಹಾಕೊಂಡ್ಮೇಲೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಡ್ರೆಸ್ಸು, ಕ್ವಾಲಿಟಿನೂ ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ, ಚೆನ್ನಾಗೈತೆ. ಇಲ್ಲಿ ನೋಡು, ಓ ಸಖತ್ತಾಗೈತೆ, ಪಿಂಕ್ ವಿತ್ ಇಟ್ಕೊಬ್ಬ. ಇದು ನೋಡು ಕೋಟ್ ನೋಡಿ ಏನು ಸಖತ್ತಾಗೈತೆ. ಹಿಡ್ಕೋ ಕೋಟನಂದ ವಿಡಿಯೋಗೆ ಹಂಗೆ ಮಾಡೋಣ. ಸೂಪರಾಗೈತೆ ಕೋಟು, ನೀನು ಹಾಕೊಂಡು ನೋಡ್ತೀಯಾ? ಸಖತ್ತಾಗೈತಲ್ಲ ಕೋಟು, ಎಲ್ಲ ಡ್ರೆಸ್ಗೂ ಹಾಕ್ಬೋದು ಮ್ಯಾಚಿಂಗ್ ಆಗಿ. ಏಯ್ ನನ್ನದು ಹುಡುಗಿಯದು, ಆನಂದ ಹುಡುಗಿಯರ್ದು, ಆನಂದ ಹುಡುಗಿಯರ್ದು ಚೆನ್ನಾಗೈತ. ಆನಂದ ಇದೆಲ್ಲ ವಿಡಿಯೋ ಹಾಕ್ಬಿಡ್ತೀನಿ ನಿಜವಾಗ್ಲೂ. ನಾನು ನಂದು ಅವನಿಗಾಗತ್ತೆ, ಒಂದು ನನ್ಗಾಗಲ್ಲ. ಹಾಕೊಂಡು ನೋಡ್ತೀಯಾ? ನೋಡು ಹಾಕೊಂಡ ಡ್ರೆಸ್. ಹಿಡ್ಕೊ ಆನಂದ, ಸುಮ್ಮನೆ ಹಿಡ್ಕೊಂಡು ಮೇಲ್ಗಡೆ ಕೋಟ್ ಹಾಕೋ. ಸಖತ್ತಾಗೈತೆ, ಸ್ಯಾರಿ ಟೈಪ್ದಿದು, ಅದ್ರ ಮೇಲೆ ಕೋಟು. ಸುಮ್ಮನೆ ಹಂಗೆ ಹಿಡಿಯಪ್ಪ. ಏ ಆನಂದ, ಸುಮ್ನೆ ಕೋಟ್ ಹಾಕಪ್ಪ ಅದಕ್ಕೆ ಸೈಡ್ಗೆ. ಸುಮ್ನೆ ಹಂಗೆ ಕೋಟ್ ಹಾಕಿ ಹೆಂಗ್ ಕಾಣುತ್ತೆ ಅಂತ ತೋರಿಸ್ತೀನಿ. ಸಖತ್ತಾಗಿದೆ ಡ್ರೆಸ್ಸು, ತುಂಬಾ ಆಸೆ ಪಟ್ಟು ತರಿಸ್ಕೊಂಡೆ ನಾನಿದು. ನೋಡಿ ಈ ತರ ಬರುತ್ತೆ ಡ್ರೆಸ್, ಇದು ಸಖತ್ತಾಗಿದಲ್ಲ, ಸೂಪರ್ ಆಗಿದೆ. ಹೇಗಿದೆ ಅಂತ ಡ್ರೆಸ್ ಕಮೆಂಟ್ ಮಾಡಿ. ನಿಮ್ಗೂ ಏನಾದ್ರು ಈ ಡ್ರೆಸ್ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ತೀನಿ ಬೇಕಂದ್ರೆ. ನೋಡೋಣ, ಆಮೇಲೆ ಹಾಕೊಂಡ್ಮೇಲೆ ತೋರಿಸ್ತೀನಿ ಒಂದ್ಸಲಿ. ಸರಿ, ಇದೆಲ್ಲ ಎತ್ತಿಟ್ಬಿಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಓಕೆ ಫ್ರೆಂಡ್ಸ್, ಬಾಯ್. Thanks for watching Nandini Anand Vlogs in Kannada. Bye bye. Bye bye.